ನಮ್ಮದು ಇವತ್ತಿನ ಹೋರಾಟ ಒಂದು ಆಗ್ರಹದ ದಿನದ ಹೋರಾಟ ಇದು. ಅಂದರೆ ಶಕ್ತಿ ಯೋಜನೆ ಅಂತ ಏನು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ತಂದಿದೆ, ಅದು ತಂದಿದ್ದನ್ನು ನಾವು NFIW ಇಂದ ಸ್ವಾಗತ ಮಾಡ್ತೀವಿ. ಖಂಡಿತ ಅದು ಮಹಿಳೆಯರಿಗೆ ಅನುಕೂಲ ಆಗಿದೆ. ಅದರಲ್ಲೂ ಕೂಡ ದುಡಿಯೋ ಮಹಿಳೆಯರಿಗಿರ್ಬೋದು ಅಥವಾ ಮನೆಯಲ್ಲಿರುವಂಥ ಮಹಿಳೆಯರಿಗಿರ್ಬೋದು ಅವರಿಗೆ ಬಹಳ ಅನುಕೂಲ ಆಗಿದೆ. ಮಹಿಳೆಯರ ಚಲನೆಯನ್ನು ಅದು ಹೆಚ್ಚಿಸಿದೆ, ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಒಂದು ಮಟ್ಟಕ್ಕೆ, ಒಂದು ಸ್ವಲ್ಪ ಮಟ್ಟಕ್ಕೆ. ಆದರೆ ಇದು ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ನಮಗೆ ಎಲ್ಲರಿಗೂ ಕಂಡು ಬಂದಿರೋವಂಥ ವಿಷಯ. ಸರ್ಕಾರ ಏನು ಮಾಡಿದೆ ಅಂದರೆ ಈ ಯೋಜನೆ ಜಾರಿಗೆ ತರಬೇಕಾದ್ರೆ ಒಂದು ಪೂರ್ವ ತಯಾರಿ ಇಲ್ದಿರ ಜಾರಿಗೆ ತಂತು. ಅಲ್ಲಿ ಹೆಚ್ಚು ಬಸ್ಗಳನ್ನ ಅದು ತೊಗೊಂಡು ಬರಲಿಲ್ಲ, ಅದು ಬಸ್ಗಳಿಲ್ಲ. ಹಾಗೆ ಸಿಬ್ಬಂದಿ ನೇಮಕಾತಿ ಮಾಡಿಕೊಂಡಿಲ್ಲ. ಹಿಂದೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟೋ ಜನ ರಿಟೈರ್ ಆಗಿದ್ದಾರೆ, ಅವರ ಬದಲಿಗೆ ಹೆಚ್ಚು ಸಿಬ್ಬಂದಿ ಇಲ್ಲ. ಹಾಗಾಗಿ ನಾವಿವತ್ತು ಕೇಳ್ತಾ ಇರೋದೇನೆಂದರೆ ಹೆಚ್ಚು ಬಸ್ಗಳನ್ನ ಒದಗಿಸಿ ಹಾಗೆಯೇ ಹೆಚ್ಚು ಸಿಬ್ಬಂದಿಯನ್ನು ನೇಮಕಾತಿ ಮಾಡ್ಕೊಳ್ಳಿ. ಏಕೆಂದರೆ ಇವತ್ತು ನೀವು KSRTC, NWKRTC, ಆಮೇಲೆ ಈ ಗ್ರಾಮೀಣ ಬೆಂಗಳೂರಿನ BMTCನಲ್ಲಿ ನೋಡಿದರೆ ಮತ್ತು ಈ KKRTC ಈ 4 ನಿಗಮಗಳಲ್ಲಿ ಬಸ್ಗಳನ್ನ ನೋಡಿದ್ರೆ ಕಾಲಿಡೋಕ್ಕೆ ಜಾಗ ಇರೋದಿಲ್ಲ. ಸಿಕ್ಕಾಪಟ್ಟೆ ಪ್ರಯಾಣಿಕರು ರಶ್ ಆಗಿರುತ್ತೆ. ಆಮೇಲೆ ಅದರಲ್ಲೂ ಮಹಿಳೆಯರಿಗೆ ಹತ್ತಕ್ಕೆ ಜಾಗ ಇರೋದಿಲ್ಲ. ಮಹಿಳೆಯರಿಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗೋ ಹುಡುಗಿಯರು ಇರ್ಬೋದು, ಎಲ್ಲ ಹುಡುಗರು ಕಿಟಕಿಯಿಂದೆಲ್ಲ ಹತ್ಕೊಂಡಿರ್ತಾರೆ. ಆಮೇಲೆ ವೃದ್ಧರಿಗಂತೂ ಹತ್ತಕ್ಕೆ ಜಾಗ ಸಿಗೋದಿಲ್ಲ. ಇನ್ನು ಮಕ್ಕಳನ್ನ ಎತ್ಕೊಂಡಿರೋ ತಾಯಂದಿರಂತೂ ಎಷ್ಟು ದೂರ ಊರುಗಳಿಗೆ ಹಾಗೇ ಪ್ರಯಾಣ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನೋಡಿ ಮತ್ತು ಎಷ್ಟೋ ಜನ ಬಸ್ ಹತ್ತಕ್ಕೋಗಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ನಮ್ಮ ಕಣ್ಣಾರೆ ನಾವು ಅದನ್ನೆಲ್ಲ ನೋಡಿದ್ದೀವಿ. ಸೊ ಹೀಗಾಗಿ ನಾವಿವತ್ತು ಸರ್ಕಾರನ ಕೇಳ್ತಾ ಇರೋದು, ಸಾರಿಗೆ ಸಚಿವರು ಸದನದಲ್ಲಿ ಹೇಳಿದ್ದಾರೆ ನಾವು ಹೆಚ್ಚು ಬಸ್ಗಳನ್ನ ತೊಗೊಳ್ತೀವಿ ಅಂತ. ಆದರೆ ಅದು ಇಮ್ಮಿಡಿಯೇಟಾಗಿ ಆಗಬೇಕು, ತುರ್ತಾಗಿ ಆಗಬೇಕಾಗಿರೋವಂಥ ಕೆಲಸ. ಯಾಕೆಂದರೆ ನಮಗೆ ಇವತ್ತು ಇವರು ಒಂದು ಯೋಜನೆ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಆ ಅನುಕೂಲ ನಮಗೆ ಪಡಿಬೇಕಾದ್ರೆ ಹೆಚ್ಚು ಬಸ್ಗಳು ಸಿಗಬೇಕಾಗಿದೆ, ಹೆಚ್ಚು ಬಸ್ಗಳನ್ನ ಇವರು ಇವತ್ತು ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರನ. ಹಾಗೆ ನೇಮಕಾತಿನೂ ಆಗಬೇಕು ಅಂತ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಹೆಣ್ಮಕ್ಳನ್ನ ಬಸ್ನಲ್ಲಿ ಅವರು ಲೇಡೀಸ್ ಸೀಟ್ ಕೇಳಿದರೆ ನೀವು ಫ್ರೀ ಟಿಕೆಟ್ನವರು ನೀವು ನಿಮಗೆ ಕೊಡೋಕ್ಕೆ ಅಂತ ಹೇಳಿ ಗಂಡಸರು ಅದರಲ್ಲೇ ಕೂತ್ಬಿಟ್ಟಿರ್ತಾರೆ. ನೀವು ದುಡ್ಡು ಕೊಟ್ಟು ಬನ್ನಿ, ಆಮೇಲೆ ನಾವು ಕೊಡ್ತೀವಿ ಅಂತೆಲ್ಲ, ಸೀಟ್ ಕೊಡ್ತೀವಿ ಅಂತ. ಇದು ಸರಿಯಲ್ಲ. ಯಾಕೆಂದರೆ ಹೆಣ್ಮಕ್ಳ ಸೀಟನ್ನು ಅವ್ರಿಗೆ ಬಿಟ್ಕೊಡ್ಬೇಕಾದ ಅವ್ರ ಹಕ್ಕದು. ಆಮೇಲೆ ನಾವು ಇದನ್ನು ಛೇಡಿಸೋ ಅಂಥದ್ದು, ಫ್ರೀ ಟಿಕೆಟ್ನವ್ರು ಇವರು ಅಂತ ಛೇಡಿಸೋದು, ಇದೆಲ್ಲ ಸರಿಯಲ್ಲ. ಇದನ್ನೊಂದು ಅಪರಾಧ ಅಂತ ಪರಿಗಣಿಸಬೇಕು ಅಂತ ನಾವು ಇಲ್ಲಿ ಕೇಳ್ಕೊಳ್ತೀವಿ ಸರ್ಕಾರನ. ಮತ್ತು ಅಂಥವ್ರಿಗೆ ಶಿಕ್ಷೆ ಕೂಡ ಕೊಟ್ಟರೆ ಇಂಥ ಮೂದಲಿಕೆಗಳು, ಇಂಥ ಹೀಯಾಳಿಕೆಗಳೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ನಾವು NFIW ವತಿಯಿಂದ ನಾವು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740252589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.